ಒಂದು ನಿಮಿಷ ರವಿ ಹೇಳಿ ನಮ್ಮ ವಿಪಕ್ಷ ನಾಯಕರು ಮತ್ತು ನಮ್ಮ ಕೇಶವ ಪ್ರಸಾದ್ ಅವರು ಏನು ಹೇಳಿದ್ರು, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ. ಅವರು ಫೈನಾನ್ಸ್ ಮಿನಿಸ್ಟರ್ ಹೌದು, ಮುಖ್ಯಮಂತ್ರಿಗಳಿದ್ರು, ಉತ್ತರ ಕೊಡ್ಲಿ. ಈ ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ನಿರ್ಧಾರ ಎಲ್ಲ ಆಯ್ತು? ಅದನ್ನೆಲ್ಲ ಆಮೇಲೆ ನಾನು ಹೇಳ್ತೇನೆ. ಆದ್ರೆ ಮಧ್ಯ ಬರೀ ನೀವ್ ಸಭಾಪತಿಗಳೇ, ಈ ಟ್ಯಾಕ್ಸ್ ಡೆವಲ್ಯೂಷನ್ ನನಗೆ ಆಮೇಲೆ ಟೈಮ್ ಕೊಡಿ, ನಾನು ಈಗ ಸಮಯ ಕೇಳ್ತಾ ಇಲ್ಲ, ನಾನು ಈಗ ಸಮಯನೂ ತಗೊಳ್ಳಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ರವಿ ಒಂದ್ ನಿಮಿಷ ಕೇಳಿ. ಟ್ಯಾಕ್ಸ್ ಡೆವಲ್ಯೂಷನ್ ಯಾವಾಗಾಯ್ತು ಅಂದ್ರೆ ಮನಮೋಹನ್ ಸಿಂಗ್ ಅವರಿದ್ದಾಗೆ ಆಯ್ತು. ವಿಷಯ ಎಲ್ಲಿಗೆ ಬಂತು ಅಂದ್ರೆ ದೇಶ ವಿಭಜನೆ ಬಂತು, ಅದಕ್ಕೆ ನಾವೆಲ್ಲ ಎದ್ವಿ. ಒಂದ್ ನಿಮಿಷ ಕೇಳಿ. ದೇಶ ವಿಭಜನೆ ವಿಷಯ ಬಂತು, ಒಂದ್ ನಿಮಿಷ ಕೇಳಿ. ಅದಕ್ಕೆ ನಮಗೆ ಸಮಯ ಕೊಡಿ, ನಾವು ಆಮೇಲೆ ಮಾತಾಡ್ತೇವೆ. ಆದ್ರೆ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಆ ಪಾರ್ಲಿಮೆಂಟ್ ಬುದ್ಧಿ ಹೇಳಬೇಕಾಗಿತ್ತು, ದೇಶ ವಿಭಜನೆಯ ಮಾತನ್ನ ಆಡಿದ್ದು ಅವ್ರು ಸತ್ಯ. ಮತ್ತು ದೇಶ ವಿಭಜನೆ ಮಾಡಿರೋದು ಕೂಡ ಸತ್ಯ, ದೇಶ ವಿಭಜನೆ ಮಾಡಿರೋದು ಕೂಡ ಸತ್ಯ, ಆ ಮಾತನ್ನ ಹೇಳಿರೋದು ಕೂಡ ಸತ್ಯ. ಇರಿ ಒಂದ್ ನಿಮಿಷ. ಈ ಮಾತೇನಿದೆ ಏನ್ ಕೇಳಿದೆ ಇವರು? ಏನು ಭಯಾಪುರ ಒಂದ್ ನಿಮಿಷ. ಯಾವಾಗಾರ ಒಂದ್ ನಿಮಿಷ ಸದ್ದಿರ್ಬೋದು. ಮತ್ತೆ ನೋಡಿ ಒಂದ್ ನಿಮಿಷ ರವಿ, ಒಂದ್ ನಿಮಿಷ ಮಾಡಿ. ನಾ ಹೇಳ್ತೀನಿ, ಒಂದ್ ನಿಮಿಷ ಕೇಳಿ. ಕೇಶವ ಪ್ರಸಾದ್ ಅವರು ನಾನು ಕೇಳ್ದೆ ಎದ್ರು, ಅದಕ್ಕೆ ನಾ ಹೇಳಿದೆ ಕೈ ಮಾಡಿದ್ರೆ ಕೊಟ್ಟು ಮಾತಾಡಿ. ಮಾತಾ ಬರ್ಕೋ ಅಂತ ಹೇಳಿ ನಿಮ್ಗೆ ಹೇಳಿದ್ರೆ ಪಾರ್ಲಿಮೆಂಟ್ ನಲ್ಲಿ ಇವರು ಭಾಷಣ ಮಾಡಿದರೆ ನಾನು ಅವತ್ತೇ ಪ್ರತಿಭಟನೆ ಮಾಡಿದ್ದ. ನಾವು ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ನಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಉತ್ತರವಾಗಿ ಅವರು ಭಾಷಣ ಮಾಡಿದ್ದಾರೆ. ಅವ್ರ ಪದಗಳನ್ನೇ ಉಪಯೋಗಿಸ್ತೀನಿ ನಾನು. ಕ್ಲೈಮಿಂಗ್ ಪ್ರಧಾನಮಂತ್ರಿಗಳು ಇಟ್ ಥ್ರೆಟನ್ಸ್ ನ್ಯಾಷನಲ್ ಯೂನಿಟಿ, ಈ ಪದ ಉಪಯೋಗಿಸಿದ್ದಾರೆ. ಥ್ರೆಟನ್ಸ್ ನ್ಯಾಷನಲ್ ಯೂನಿಟಿ ಕನ್ನಡದಲ್ಲಿ ದೇಶದ ಐಕ್ಯತೆಯನ್ನ ಒಡಿತಕ್ಕಂಥ ಭಾಷೆ ಇದು. ಹೇಳಿಲ್ವಾ? ಏನು ನೀವು ಕನ್ನಡದಲ್ಲಿ ಹೇಳಿಯಪ್ಪ? ಹೇಳಿಲ್ವಾ? ಯೂನಿಟಿ ಆ ಶಬ್ದ ನೋಡಿ. ನಾ ಹೇಳ್ತೀನಿ ನಿಮಗೆ, ಲಾಸ್ಟ್ ಹೇಳ್ತೀನಿ ನಿಮಗೆ, ಪೂಜಾರಿ ಅವ್ರೆ ಲಾಸ್ಟ್ ಹೇಳ್ತೀನಿ ನಿಮ್ಗೆ. ನಾ ಹೇಳ್ತೀನಿ, ನೀವು ಬರೆದು ಇಟ್ಕೊಳ್ರಿ. ನೀವು ಮಾತಾಡಿ ಎಷ್ಟು ಮಾತು ಕೇಳ್ತೀನಿ. ನೀವು ಬರೆದು ಇಟ್ಕೊಳ್ಳಿ ಅಂತೀರಲ್ಲ. ಅಲ್ಲ, ಪತ್ರಕರ್ತರು ಬರೆದು ಇಟ್ಕೊಳ್ತಾರೆ, ನಾವು ಬರೆದು ಇಟ್ಕೊಳ್ಬೇಕಾ? ಇಲ್ಲಿ ನಿಮ್ ನೋಟ್ ಮಾತಾಡಿದ್ರೆ ಪ್ರಧಾನಮಂತ್ರಿಗಳ ಮೇಲೆ ದೇಶ ವಿಭಜನೆ ಆರೋಪ ಹಾಕಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳುವಾಗ ಅವರ ಅನುಭವದ ಬಗ್ಗೆ, ಅವರ ವಯಸ್ಸಿನ ಬಗ್ಗೆ, ಅವರ ಹುದ್ದೆ ಬಗ್ಗೆ ನಮಗೆ ಗೌರವ ಇದೆ. ಆದ್ರೆ ಪ್ರಧಾನಮಂತ್ರಿಗಳ ಬಗ್ಗೆ ಲಘುವಾಗಿ ಮಾತಾಡುವಾಗ ಯಾಕೆ ಬಂತು ಆ ಚರ್ಚೆ ಅಂದ್ರೆ ದೇಶ ವಿಭಜನೆ ಬಗ್ಗೆ ಮಾತಾಡಿದ್ರು, ದೇಶ ವಿಭಜನೆ ಬಗ್ಗೆ ಮಾತಾಡಿದ್ರು. ಆ ಕಾರಣಕ್ಕೆ ರಾಷ್ಟ್ರೀಯ ಅಧಿಕಾರ ಚಲಾಯಿಸಿ. ಸಭಾಪತಿ ಅವರೇ, ನಿಮ್ಮ ಪೀಠದ ಅಧಿಕಾರ ಚಲಾಯಿಸಿ ನಮ್ಮ ಮಾತುಗಳು ಯಾವುದು ಹೋಗಬಾರದು ಅಂತ ಹೇಳುವಂತ ಅಧಿಕಾರ ನಿಮಗಿದೆ, ಅದು ನ್ಯಾಯ ಅಲ್ಲ.